ಸರ್ ನಮಸ್ಕಾರ. ಈಗಿನ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಇತಿಹಾಸನೇ ಹಾಳು ಮಾಡ್ತಾ ಇದೆ. ಏನು ಗ್ರೇಟರ್ ಬೆಂಗಳೂರು ಅಲ್ಲ, ಇದು ಗಾಬ್ರೇಜ್ ಬೆಂಗಳೂರು ಆಗಿದೆ. ಇಲ್ಲಿ ರಸ್ತೆ ಗುಂಡಿ ಮತ್ತು ಧೂಳುಮಯ ಆಗಿ ಇಡೀ ಬೆಂಗಳೂರು ಹಾಳಾಗೋಗಿದೆ. ಮತ್ತು ಈಗ ನೀವು ಮೈಸೂರು ಮತ್ತು ಕೊಡಗು ಸಂಸದರಾಗಿದ್ದಿರಿ. ಈಗ ಏನು ಮೈಸೂರಲ್ಲಿ ಮೇಲ್ಸೇತುವೆ ಮಾಡೋಕ್ಕೆ ಹೊರಟಿದ್ದಾರೆ. ಮೇಲ್ಸೇತುವೆ ನಿಮ್ಮ ಅಭಿಪ್ರಾಯದಲ್ಲಿ ಅನುಕೂಲ ಇದೆಯಾ ಇಲ್ಲ ಕಮಿಷನ್ ದಂಧೆ ಮಾಡೋಕ್ಕೆ ಹೊರಟಿದ್ದಾರಾ? ಯಾರೇ ಅದು? ಎಸ್, ಮೈಸೂರಿನಲ್ಲಿ ಫ್ಲೈಓವರ್ನ ಪ್ರಪೋಸಲ್ ಇದೆ. ಈಗಿನ ಸಂಸದರಾದ ಯದುವೀರ್ ಅವರು ಅದನ್ನ ವಿರೋಧಿಸ್ತಾ ಇದ್ದಾರೆ. ಮೆಟ್ರೋ ಬೇಕಿದ್ರೆ ಬರಲಿ ಅಂತಾರೆ. ನೀವು ಸಂಸದರಾಗಿದ್ರಿ. ಸೋಮವಾರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಗ್ರೇಟರ್ ಮೈಸೂರು ಅಂತ ಫಸ್ಟು ಹೇಳಿದವನು, ಆ ಕಾನ್ಸೆಪ್ಟ್ ತಂದವನು ನಾನೇ. ಸೋಮಣ್ಣ ಸಾಹೇಬರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು. 2019ರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾಯಿತ್ತು. ಅದನ್ನು ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಗ್ರೇಟರ್ ಮೈಸೂರು 9 ಪಂಚಾಯತಿಗಳನ್ನು ಸೇರಿಸ್ಕೊಂಡು ಗ್ರೇಟರ್ ಮೈಸೂರನ್ನ ಅನೌನ್ಸ್ ಮಾಡಲಿಕ್ಕೆ ಅಂತ ಹೋದಾಗ ಅದಕ್ಕೆ ಪ್ರೋಸೆಸ್ ಸುಮಾರಿದೆ. ಯಾಕೆಂದರೆ ಅದರಿಂದ ಪ್ರಪೋಸಲ್ಸ್ ಎಲ್ಲ ಬಂದು ಯುಡಿಗೆ ಬಂದು ಯುಡಿಯಿಂದ ಕ್ಲಿಯರ್ ಆಗಿ ಗೆಜೆಟ್ ನೋಟಿಫಿಕೇಷನ್ ಆಗಬೇಕಿತ್ತು. ಅದಕ್ಕೋಸ್ಕರವಾಗಿ ಅದಕ್ಕೆ ಪ್ಯಾರಾಮೀಟರ್ಸನ್ನು ಸೆಟ್ ಮಾಡಬೇಕಿತ್ತು. ಅದಕ್ಕೆ ನಾವು ಅದನ್ನು ಇಮಿಡಿಯೇಟಾಗಿ ನಾವೇನು ಮಾಡೋದು, ಪಟ್ಟಣ ಪಂಚಾಯತಿ ಮತ್ತು ನಗರಸಭೆ ಅಂತ ಮಾಡಿದ್ವಿ. ನಾವು ಪಟ್ಟಣ ಪಂಚಾಯತಿಗೆ 1 ಸ್ಕ್ವೇರ್ ಕಿಲೋಮೀಟ್ರಲ್ಲಿ 450ಕ್ಕಿಂತ ಹೆಚ್ಚು ಜನಸಂಖ್ಯೆ ವಾಸ ಮಾಡ್ತಿದ್ರೆ ಪಟ್ಟಣ ಪಂಚಾಯತಿ ಮಾಡ್ಬೋದು. 1500ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅದು ನಗರಸಭೆನ ಮಾಡ್ಬೋದು. ಹಾಗಾಗಿ ತಕ್ಷಣಕ್ಕೆ ಅದನ್ನು ಘೋಷಣೆ ಮಾಡಿ ಗೆಜೆಟ್ ನೋಟಿಫಿಕೇಷನ್ ಮಾಡಿ ನಾವು ಅದನ್ನು ಚುನಾವಣೆನ ನಿಲ್ಲಿಸ್ತೀವಿ. ಯಾಕೆಂದರೆ ಮತ್ತೆ 5 ವರ್ಷಕ್ಕೆ ಮಾಡೋಕ್ಕಾಗೋದೇ ಇಲ್ಲ. ಗ್ರಾಮ ಪಂಚಾಯತಿ ಒಂದು ಸರಿ ಚುನಾವಣೆ ಆಯಿತು ಅಂತಂದರೆ ನಾವು ಅದನ್ನು ಮಧ್ಯದಲ್ಲಿ ಬರ್ಖಾಸ್ತು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಸ್ಟಾಪ್ ಮಾಡಿದ್ದು. ಗ್ರೇಟರ್ ಮೈಸೂರು ಸೋಮಣ್ಣ ಸಾಹೇಬರು ಮತ್ತು ನನ್ನ ಕಾನ್ಸೆಪ್ಟೇ. ಅರ್ಥ ಆಯಿತು ಅನಿಸುತ್ತೆ. ನಮ್ಮ ಕಾನ್ಸೆಪ್ಟ್ ಪ್ರಕಾರ ಏನಿದ್ದು ಅಂತಂದರೆ, ಇವತ್ತು ಬೆಂಗಳೂರು ಯಾಕೆ ಸಫರ್ ಆಗ್ತಿದೆ ಅಂದರೆ, ಬೆಂಗಳೂರಿಗೆ ಒಂದು ರಿಂಗ್ ರೋಡ್ ಇದೆ ಗೊತ್ತಲ್ಲ ನಿಮಗೆ. ನಾಯಂಡಹಳ್ಳಿ ಸಿಗ್ನಲಿಂದ ಕೆ ಆರ್ ಪುರಮ್ಗಾಗಿ ಹಿಂಗೋಗಿ ಜೆ ಪಿ ನಗರದ ಹಿಂಗೆ ಬರುತ್ತಲ್ಲ, ಗಲ್ಲಿ ರೋಡ್ ಆಗಿಬಿಟ್ಟಿದೆ. ಈಗ ನೈಸನ್ನು ಕರೆಕ್ಟಾಗೆ ಪ್ಲಾನ್ ಮಾಡಿರೋ 1995 ಆದರೆ ನೈಸು ಈ ರಾಜಕಾರಣಿಗಳ ಜಂಜಾಟದಲ್ಲಿ ನೈಸ್ ಕಂಪ್ಲೀಟ್ ಆಗಿದ್ದರೆ ಬೆಂಗಳೂರಿಗೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಿರಲಿಲ್ಲ. ಇವಾಗ STRR ಮಾಡ್ತಿದ್ರಲ್ಲ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಮಾಡ್ತಿದ್ರಲ್ಲ, ಅದನ್ನು 90 ಮೀಟರ್ಸ್ ಮಾಡಿದರೆ ಮುಂದೆ ಆಗುವಂಥ ಸಮಸ್ಯೆಗಳು ತಪ್ತವೆ. ಅದನ್ನು ಯಾವುದು ಬೆಂಗಳೂರಿನಲ್ಲಿರುವಂಥ ರಾಜಕಾರಣಿಗಳು ಅವರ ಲ್ಯಾಕ್ ಆಫ್ ಏನೋ ಒಂದರ ಮೈಂಡ್ ಅಂದರೆ ಒಂದು ಅಪ್ಲಿಕೇಶನ್ ಇದೆಯಲ್ಲ, ಅದು ಮೈಂಡನ್ನು ಅಪ್ಲೈ ಮಾಡ್ದಲ್ಲೇ ಬರೀ ಯಾವುದೇ ಇದು ಜಗಳಗಳು ಮಾಡಿಕೊಂಡು ಕೂತಿರೋದ್ರಿಂದಾಗಿ ಅದು ಹಳ್ಳಿಡಿದಿದೆ. ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದ್ದಾರೆ. ನಾನು 10 ಕೋಟಿ ರೂಪಾಯಿನ DPR ಮಾಡಲಿಕ್ಕೆ, ಅಂದರೆ ಇದು ಔಟರ್ ರಿಂಗ್ ರೋಡ್ ಅಂತ ORR ಮಾಡಲಿಕ್ಕೆ ಅಂತ ನಾನು ರಿಲೀಸ್ ಮಾಡಿಸಿದೆ. ಇವತ್ತು ಅನ್ಫಾರ್ಚುನೇಟ್ಲಿ ನಾನಿಲ್ಲ, ಬಟ್ ಆದರೆ 10 ಕೋಟಿ ರಿಲೀಸ್ ಮಾಡಿದ್ದೀನಿ. ಈಗ ಅದನ್ನೇ ಅವರು ಸ್ವಲ್ಪ ಮುಂದುವರಿಸಲಿಕ್ಕೆ ಅಂತ ಹೋಗ್ತಾರೆ. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾನು ಅವಾಗ ಬೇರೆ ನಗರಗಳಲ್ಲಿರುವಂತಹ ಸೂರತ್ತು, ಅದರದ್ದು ವಡೋದರ, ಅದನ್ನೆಲ್ಲ ನೋಡ್ಕೊಂಡು ಬಂದು 90 ಮೀಟರ್ಸ್ ರಿಂಗ್ ರೋಡ್ ಮಾಡಬೇಕು ಅಂತ ನಾನು ಹೇಳಿದೆ. 8 ಲೇನ್ದು ಕ್ಯಾರೇಜ್ ಲೇನ್ ಇರಬೇಕು, ಟು ಆ್ಯಂಡ್ ಫ್ರೋ. ಅದಾದ ನಂತರ ಮಧ್ಯದಲ್ಲಿ 15 ಮೀಟರ್ಸ್ ಇದಿರಬೇಕು, ಮೆಟ್ರೋ ಮೋನೋ ಅಲ್ಲಿಗೆ ಹೋಗಂಗಿರಬೇಕು. ಶೋಲ್ಡರ್ ಏನಿದೆಯಲ್ಲ, ಶೋಲ್ಡರು ಮಿನಿಮಮ್ 10 ಮೀಟರ್ಸ್ ಬಿಡಬೇಕು. ಯಾಕಂದರೆ ಪೈಪ್ ಲೈನ್ಗಳು ಏನೇ ಆದ್ರೂ ಕೂಡ ಅದ್ರಲ್ಲಿ ಹೋಗಂಗಿರಬೇಕು. ಸರ್ವಿಸ್ ರೋಡು ಮಿನಿಮಮ್ 12 ಮೀಟರ್ಸು ಸರ್ವಿಸ್ ರೋಡ್ ಮಾಡಬೇಕು. ರೆಸಿಡೆಂಟ್ಸು ಮೇನ್ ರೋಡಿಗೆ ಬರಬೇಕು, ಮೇನ್ ಕ್ಯಾರೇಜ್ ಹೋಗಿ ಬರಬಾರ್ದು. ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿ ಗ್ರೇಟರ್ ಮೈಸೂರನ್ನ ಮಾಡಲಿಕ್ಕೆ ಹೊರಟೋದು ನಾನೇ. ನಮಗೆಲ್ಲ ಗೊತ್ತಾಗೋಯ್ತು. ನನ್ನ ದೃಷ್ಟಿಯಲ್ಲಿ ಯದುವೀರವರು ಏನು ಕನ್ಸರ್ನ್ ಇದೆ, ಅವರ ಕುಟುಂಬವೇ ಮೈಸೂರಿನ ನಿರ್ಮಾತೃಗಳು. ಅವರು ಆ ಮರಗಿಡಗಳಿಗೆ ಕೆಲವಿಗೆ 100 ವರ್ಷಕ್ಕಿಂತಲೂ ಜಾಸ್ತಿ ಆಗಿದೆ. ಮರಗಿಡಗಳು ಬೇಕು, ಆಯಿತಾ. ಪರಿಸರದ ಬಗ್ಗೆ ನಮಗೂ ಪ್ರೀತಿ ಇದೆ. ಆ ಗಿಡಗಳನ್ನು ನಾವು ಹನನ ಮಾಡ್ದಲೇ ನಾವು ಯಾವ ರೀತಿ ಫ್ಲೈಓವರ್ ಹಾಕಬಹುದು ಅದನ್ನು ಅಲ್ಲಿನ ಡಾಕ್ಟರ್ ಮಹದೇವಪ್ಪನವ್ರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಅಲ್ಲಿನ ಅವರು ಸನ್ಮಾನ್ಯ ಸಂಸದರಿದ್ದಾರೆ, ಎಲ್ಲ ಜನಪ್ರತಿನಿಧಿ ಕರೆದು ಕೂರಿಸ್ಕೊಂಡು, ಇಲ್ಲಪ್ಪ ಹಿಂಗೆ ಇಲ್ಲ, 1-2 ರಂಬೆ ತೆಗಿತು, ಅದರದ್ದು ಇದನ್ನು ಅದರ ರೆಕ್ಕೆಗಳನ್ನು ಕಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಸ್ಟೀಲ್ ಬ್ರಿಡ್ಜ್ ಅಂತೇಳಿ ಮೊದಲು ಕಾನ್ಸೆಪ್ಟ್ ಮಾಡಿರೋ ಗುಡ್ ಕಾನ್ಸೆಪ್ಟ್ ಇತ್ತು. ಅವತ್ತು BJPನೇ ವಿರೋಧಿಸ್ತು. ಆದರೆ ನಾನು ಹೇಳೋಕ್ಕಾಗಲ್ಲ. ಆದರೆ ನಾನು ಹೇಳ್ತೀನಿ ನಿಮಗೆ, 1400 ಕೋಟಿಗೆ ಮುಗ್ದೋಗಿರ್ತಾ ಇತ್ತು. ಇದೇ ಥರ ವಿರೋಧ ಮಾಡ್ಕೊಂಡು ಇವತ್ತು ಅಲ್ಲಿ ಟ್ರಾಫಿಕ್ ಜಾಮಲ್ಲಿ ಬಂದವರಿಗೆಲ್ಲ ಅವ್ರ ಪರಿಸ್ಥಿತಿ ಅರ್ಥ ಆಗುತ್ತೆ. ಆ ಥರ ಆಗಬಾರ್ದು. ಮೈಸೂರಲ್ಲಿ ಇವತ್ತು ಬೆಂಗಳೂರು ಮೈಸೂರು ಹೈವೇ ಆದ ನಂತರ ಟೂರಿಸ್ಟ್ದು ಇನ್ಫ್ಲಕ್ಸ್ ಜಾಸ್ತಿ ಆಗಿದೆ. ಮೈಸೂರು ಜಾಮ್ ಆಗ್ತಿದೆ. ಒಂದು ಪಡವರಳ್ಳಿ ಸರ್ಕಲಲ್ಲಿ 3 ಸಾರಿ ಸಿಗ್ನಲ್ ಬಿಡಬೇಕು. ಆ ಥರ ಆಗೋಗ್ಬಿಟ್ಟಿದ್ದು. ಮೈಸೂರಲ್ಲಿ ಎಲ್ಲರೂ ಮೈಸೂರಿಯನ್ಸ್ ಇವತ್ತು ಟ್ರಾಫಿಕ್ ಜಾಮ್ ಅಂತ ಬೈಕೊಳ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಮೆಟ್ರೋಪಾಲ್ ಸರ್ಕಲಿಂದ ಇಲ್ವಾಲದವರೆಗೂ ಫ್ಲೈಓವರ್ ಮಾಡ್ತು ಅಂದರೆ ಎಂಟೈರ್ ಥ್ರೂ ಟ್ರಾಫಿಕ್ಕು ಹುಣಸೂರು ಕಡೆಗೆ ಹೋಗೋರು, ಪಿರಿಯಾಪಟ್ಟಣ ಕಡೆ ಹೋಗೋರು, ಕೊಡಗಿಗೆ ಹೋಗೋರು, ಕೇರಳಕ್ಕೆ ಹೋಗೋರು ಅಲ್ಲ ತಗೊಂಡು ಹೊತ್ತಾಕ್ಬಿಡುತ್ತೆ ಊರಿಂದ ಆಚೆ. ಕೆಳಗಡೆಯವರು ಆರಾಮಾಗಿ ಓಡಾಡ್ಬೋದು. ಮರಗಳನ್ನ ಕಡಿದಲ್ಲೇ ನಾವು ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿರಿ.